ಧರ್ಮಸ್ಥಳ ಕ್ಷೇತ್ರಕ್ಕೆ ಬೆಂಗಳೂರಿಂದ ಇಬ್ಬರು ದಂಪತಿ ಬಂದಿದ್ದಾರೆ. ಅವರು ಕೂಡ ಈ ಪ್ರಕರಣದ ಬಗ್ಗೆ ಒಂದಿಷ್ಟು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮೇಡಮ್. ಈಗ ಸದ್ಯಕ್ಕೆ ನಡೀತಿರೋ ಬೆಳವಣಿಗೆ ಧರ್ಮಸ್ಥಳ ತಲೆಬುಡೋದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ನಮಸ್ತೆ. ಮೊದಲಿಗೆ ನಿಮಗೆ ಧರ್ಮಸ್ಥಳ ಹೆಸರೇ ಧರ್ಮ ಜಾಗ ಇರೋಂಥ ಸ್ಥಳ. ಅದು ದೇವ್ರಿಗೆ ಬಿಟ್ಟಿದ್ದು, ಅವ್ರು ನೋಡ್ಕೊಳ್ಳಿ. ಅದರದ್ದು ಸತ್ಯಾಸತ್ಯತೆ ಏನಿದೆ ಅದು ದೇವ್ರಿಗೆ ಬಿಟ್ಟಿದ್ದು. ನಮಗೆ ಧಾರ್ಮಿಕ ಭಾವನೆ ಇದೆ, ದೇವ್ರ ಸನ್ನಿಧಿ ನಂಬ್ತೀವಿ, ಬಂದಿದ್ದೀವಿ ಸರ್. ಅದ್ರ ಬಗ್ಗೆ ತನಿಖೆ ಅದೆಲ್ಲ ಅವ್ರು ನೋಡ್ಕೋತಾರೆ, ದೇವ್ರು ನೋಡ್ಕೋತಾರೆ ಅದೆಲ್ಲ. ಮುಸುಕುಧಾರಿ ವ್ಯಕ್ತಿ ಬಂದು ಈ ಥರ ನಾನು ಹೆಣ್ಣುಗಳನ್ನು ಓದ್ತಿದ್ದೀನಿ, ಅತ್ಯಾಚಾರ ಮಾಡಿಕೊಟ್ರು, ಕೊಲೆ ಮಾಡಿಕೊಟ್ರು ಅಂತ ಒಂದಿಷ್ಟು ಆರೋಪಗಳನ್ನು ಮಾಡಿ SIT ತನಿಖೆ ಮುಂದೆ ಹೋಗಿದ್ದಾರೆ. ಈಗ ತನಿಖೆ ಸತ್ಯಾಸತ್ಯತೆ ನಡೀತಾ ಇದೆ. ಒಂದಿಷ್ಟು ಜಾಗ ಗುರುತು ಮಾಡಿರಿ. ಈ ಬಗ್ಗೆ ಏನು ಹೇಳ್ತೀರಿ? ಅದೇ ಇವಾಗವರೆಗೂ ಏನು ಸಿಕ್ಕಿಲ್ಲ, ನೋಡೋಣ ಮುಂದೆ ಅವ್ರದ್ದು ಏನಿದೆ ಅಂತ ಅಂದ್ಬಿಟ್ಟು. ಎಲ್ಲ ಆ ಥರ ಏನೇ ಇದ್ರೆ ದೇವರೇ ನೋಡ್ಕೊಳ್ತಾರೆ. ಒಂದಿಷ್ಟು ಸಿಕ್ಕಿದೆ ಪಳವಳಿಕೆ ಇರೋದು. ಈ ಬಗ್ಗೆ ಏನು ಹೇಳ್ತೀರಿ? ನೋಡೋಣ, ಅದ್ರ ಬಗ್ಗೆ ಪೂರ್ತಿ ತನಿಖೆ ಆಗಲಿ, ಆವಾಗ ಮಾತಾಡೋಣ. ಇನ್ನು ಸ್ವಲ್ಪ ತಾನೇ ಗೊತ್ತಿರೋದು. ಒಟ್ಟು ಧರ್ಮಸ್ಥಳ ನಂಬ್ತೀವಿ, ಧರ್ಮ ಇದೆ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ, ಆ ಥರ ಏನಾರು ಆದರೆ ಅಂಥವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಈಗ ಏನಂತಂದರೆ, ಒಂದು ಕಡೆ ಧರ್ಮಸ್ಥಳ ಅಂದರೆ ಧರ್ಮಸ್ಥಳ ಅಂತ ನೀವೆಲ್ಲ ಹೇಳ್ತಿದ್ರಿ, ಸದ್ಯ ಬಂದ ಭಕ್ತರು ಹೇಳ್ತಿದ್ರಿ. ಸದ್ಯ ಧರ್ಮಸ್ಥಳದ ಈ ಸಮಸ್ಯೆಗಳಿಂದ ಅಥವಾ ಈ ಒಂದು ಆರೋಪಗಳಿಂದ ತಮ್ಮ ಧಾರ್ಮಿಕ ಭಾವನೆಗಳು ಯಾವ ಥರ ಧಕ್ಕೆ ಆಗಿದೆ ಅಂತ? ಖಂಡಿತ ನಮಗೇನು ಧಕ್ಕೆ ಆಗಿಲ್ಲ ಸರ್. ನಾವು ತುಂಬ ದೇವ್ರನ್ನ ನಂಬ್ತೀವಿ, ನಮ್ಮ ಧಾರ್ಮಿಕ ಭಾವನೆ ಇದೆ. ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಮ್ಗೆ ಯಾವುದೇ ಧಕ್ಕೆ ಆಗಿಲ್ಲ. ನಮಗೆ ಇದ್ರ ಬಗ್ಗೆ ತನಿಖೆ ಆಗಲಿ, ಅದು ಅವ್ರು ತಪ್ಪಿಸ್ತಿದ್ರೆ ಅವ್ರಿಗಾಗುತ್ತೆ. ಇದರಿಂದ ಈ ಕ್ಷೇತ್ರಕ್ಕೆ, ಸ್ವಾಮಿಯವ್ರಿಗೆ ಯಾವುದೇ ಕಳಂಕ ಬರಬಾರ್ದು ಅಷ್ಟೇ. ಇದು ಇಲ್ಲಿ ಅಂದರೆ ಬೆಂಗಳೂರಿಂದ ಬಂದ ಭಕ್ತರ ಮಾತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ತನಿಖೆ ಕೂಡ ಆಗಲಿ, ನಮಗೆ ದೇವರು ಮಂಜುನಾಥ ಇದು ಧರ್ಮದ ಸ್ಥಳ ಅನ್ನೋ ಮಾತನ್ನು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳ ಕ್ಷೇತ್ರಕ್ಕೆ ಬೆಂಗಳೂರಿಂದ ಇಬ್ಬರು ದಂಪತಿ ಬಂದಿದ್ದಾರೆ. ಅವರು ಕೂಡ ಈ ಪ್ರಕರಣದ ಬಗ್ಗೆ ಒಂದಿಷ್ಟು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮೇಡಮ್. ಈಗ ಸದ್ಯಕ್ಕೆ ನಡೀತಿರೋ ಬೆಳವಣಿಗೆ ಧರ್ಮಸ್ಥಳ ತಲೆಬುಡೋದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ನಮಸ್ತೆ. ಮೊದಲಿಗೆ ನಿಮಗೆ ಧರ್ಮಸ್ಥಳ ಹೆಸರೇ ಧರ್ಮ ಜಾಗ ಇರೋಂಥ ಸ್ಥಳ. ಅದು ದೇವ್ರಿಗೆ ಬಿಟ್ಟಿದ್ದು, ಅವ್ರು ನೋಡ್ಕೊಳ್ಳಿ. ಅದರದ್ದು ಸತ್ಯಾಸತ್ಯತೆ ಏನಿದೆ ಅದು ದೇವ್ರಿಗೆ ಬಿಟ್ಟಿದ್ದು. ನಮಗೆ ಧಾರ್ಮಿಕ ಭಾವನೆ ಇದೆ, ದೇವ್ರ ಸನ್ನಿಧಿ ನಂಬ್ತೀವಿ, ಬಂದಿದ್ದೀವಿ ಸರ್. ಅದ್ರ ಬಗ್ಗೆ ತನಿಖೆ ಅದೆಲ್ಲ ಅವ್ರು ನೋಡ್ಕೋತಾರೆ, ದೇವ್ರು ನೋಡ್ಕೋತಾರೆ ಅದೆಲ್ಲ. ಮುಸುಕುಧಾರಿ ವ್ಯಕ್ತಿ ಬಂದು ಈ ಥರ ನಾನು ಹೆಣ್ಣುಗಳನ್ನು ಓದ್ತಿದ್ದೀನಿ, ಅತ್ಯಾಚಾರ ಮಾಡಿಕೊಟ್ರು, ಕೊಲೆ ಮಾಡಿಕೊಟ್ರು ಅಂತ ಒಂದಿಷ್ಟು ಆರೋಪಗಳನ್ನು ಮಾಡಿ SIT ತನಿಖೆ ಮುಂದೆ ಹೋಗಿದ್ದಾರೆ. ಈಗ ತನಿಖೆ ಸತ್ಯಾಸತ್ಯತೆ ನಡೀತಾ ಇದೆ. ಒಂದಿಷ್ಟು ಜಾಗ ಗುರುತು ಮಾಡಿರಿ. ಈ ಬಗ್ಗೆ ಏನು ಹೇಳ್ತೀರಿ? ಅದೇ ಇವಾಗವರೆಗೂ ಏನು ಸಿಕ್ಕಿಲ್ಲ, ನೋಡೋಣ ಮುಂದೆ ಅವ್ರದ್ದು ಏನಿದೆ ಅಂತ ಅಂದ್ಬಿಟ್ಟು. ಎಲ್ಲ ಆ ಥರ ಏನೇ ಇದ್ರೆ ದೇವರೇ ನೋಡ್ಕೊಳ್ತಾರೆ. ಒಂದಿಷ್ಟು ಸಿಕ್ಕಿದೆ ಪಳವಳಿಕೆ ಇರೋದು. ಈ ಬಗ್ಗೆ ಏನು ಹೇಳ್ತೀರಿ? ನೋಡೋಣ, ಅದ್ರ ಬಗ್ಗೆ ಪೂರ್ತಿ ತನಿಖೆ ಆಗಲಿ, ಆವಾಗ ಮಾತಾಡೋಣ. ಇನ್ನು ಸ್ವಲ್ಪ ತಾನೇ ಗೊತ್ತಿರೋದು. ಒಟ್ಟು ಧರ್ಮಸ್ಥಳ ನಂಬ್ತೀವಿ, ಧರ್ಮ ಇದೆ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ, ಆ ಥರ ಏನಾರು ಆದರೆ ಅಂಥವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಈಗ ಏನಂತಂದರೆ, ಒಂದು ಕಡೆ ಧರ್ಮಸ್ಥಳ ಅಂದರೆ ಧರ್ಮಸ್ಥಳ ಅಂತ ನೀವೆಲ್ಲ ಹೇಳ್ತಿದ್ರಿ, ಸದ್ಯ ಬಂದ ಭಕ್ತರು ಹೇಳ್ತಿದ್ರಿ. ಸದ್ಯ ಧರ್ಮಸ್ಥಳದ ಈ ಸಮಸ್ಯೆಗಳಿಂದ ಅಥವಾ ಈ ಒಂದು ಆರೋಪಗಳಿಂದ ತಮ್ಮ ಧಾರ್ಮಿಕ ಭಾವನೆಗಳು ಯಾವ ಥರ ಧಕ್ಕೆ ಆಗಿದೆ ಅಂತ? ಖಂಡಿತ ನಮಗೇನು ಧಕ್ಕೆ ಆಗಿಲ್ಲ ಸರ್. ನಾವು ತುಂಬ ದೇವ್ರನ್ನ ನಂಬ್ತೀವಿ, ನಮ್ಮ ಧಾರ್ಮಿಕ ಭಾವನೆ ಇದೆ. ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಮ್ಗೆ ಯಾವುದೇ ಧಕ್ಕೆ ಆಗಿಲ್ಲ. ನಮಗೆ ಇದ್ರ ಬಗ್ಗೆ ತನಿಖೆ ಆಗಲಿ, ಅದು ಅವ್ರು ತಪ್ಪಿಸ್ತಿದ್ರೆ ಅವ್ರಿಗಾಗುತ್ತೆ. ಇದರಿಂದ ಈ ಕ್ಷೇತ್ರಕ್ಕೆ, ಸ್ವಾಮಿಯವ್ರಿಗೆ ಯಾವುದೇ ಕಳಂಕ ಬರಬಾರ್ದು ಅಷ್ಟೇ. ಇದು ಇಲ್ಲಿ ಅಂದರೆ ಬೆಂಗಳೂರಿಂದ ಬಂದ ಭಕ್ತರ ಮಾತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ತನಿಖೆ ಕೂಡ ಆಗಲಿ, ನಮಗೆ ದೇವರು ಮಂಜುನಾಥ ಇದು ಧರ್ಮದ ಸ್ಥಳ ಅನ್ನೋ ಮಾತನ್ನು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳ ಕ್ಷೇತ್ರಕ್ಕೆ ಬೆಂಗಳೂರಿಂದ ಇಬ್ಬರು ದಂಪತಿ ಬಂದಿದ್ದಾರೆ. ಅವರು ಕೂಡ ಈ ಪ್ರಕರಣದ ಬಗ್ಗೆ ಒಂದಿಷ್ಟು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮೇಡಮ್. ಈಗ ಸದ್ಯಕ್ಕೆ ನಡೀತಿರೋ ಬೆಳವಣಿಗೆ ಧರ್ಮಸ್ಥಳ ತಲೆಬುಡೋದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ನಮಸ್ತೆ. ಮೊದಲಿಗೆ ನಿಮಗೆ ಧರ್ಮಸ್ಥಳ ಹೆಸರೇ ಧರ್ಮ ಜಾಗ ಇರೋಂಥ ಸ್ಥಳ. ಅದು ದೇವ್ರಿಗೆ ಬಿಟ್ಟಿದ್ದು, ಅವ್ರು ನೋಡ್ಕೊಳ್ಳಿ. ಅದರದ್ದು ಸತ್ಯಾಸತ್ಯತೆ ಏನಿದೆ ಅದು ದೇವ್ರಿಗೆ ಬಿಟ್ಟಿದ್ದು. ನಮಗೆ ಧಾರ್ಮಿಕ ಭಾವನೆ ಇದೆ, ದೇವ್ರ ಸನ್ನಿಧಿ ನಂಬ್ತೀವಿ, ಬಂದಿದ್ದೀವಿ ಸರ್. ಅದ್ರ ಬಗ್ಗೆ ತನಿಖೆ ಅದೆಲ್ಲ ಅವ್ರು ನೋಡ್ಕೋತಾರೆ, ದೇವ್ರು ನೋಡ್ಕೋತಾರೆ ಅದೆಲ್ಲ. ಮುಸುಕುಧಾರಿ ವ್ಯಕ್ತಿ ಬಂದು ಈ ಥರ ನಾನು ಹೆಣ್ಣುಗಳನ್ನು ಓದ್ತಿದ್ದೀನಿ, ಅತ್ಯಾಚಾರ ಮಾಡಿಕೊಟ್ರು, ಕೊಲೆ ಮಾಡಿಕೊಟ್ರು ಅಂತ ಒಂದಿಷ್ಟು ಆರೋಪಗಳನ್ನು ಮಾಡಿ SIT ತನಿಖೆ ಮುಂದೆ ಹೋಗಿದ್ದಾರೆ. ಈಗ ತನಿಖೆ ಸತ್ಯಾಸತ್ಯತೆ ನಡೀತಾ ಇದೆ. ಒಂದಿಷ್ಟು ಜಾಗ ಗುರುತು ಮಾಡಿರಿ. ಈ ಬಗ್ಗೆ ಏನು ಹೇಳ್ತೀರಿ? ಅದೇ ಇವಾಗವರೆಗೂ ಏನು ಸಿಕ್ಕಿಲ್ಲ, ನೋಡೋಣ ಮುಂದೆ ಅವ್ರದ್ದು ಏನಿದೆ ಅಂತ ಅಂದ್ಬಿಟ್ಟು. ಎಲ್ಲ ಆ ಥರ ಏನೇ ಇದ್ರೆ ದೇವರೇ ನೋಡ್ಕೊಳ್ತಾರೆ. ಒಂದಿಷ್ಟು ಸಿಕ್ಕಿದೆ ಪಳವಳಿಕೆ ಇರೋದು. ಈ ಬಗ್ಗೆ ಏನು ಹೇಳ್ತೀರಿ? ನೋಡೋಣ, ಅದ್ರ ಬಗ್ಗೆ ಪೂರ್ತಿ ತನಿಖೆ ಆಗಲಿ, ಆವಾಗ ಮಾತಾಡೋಣ. ಇನ್ನು ಸ್ವಲ್ಪ ತಾನೇ ಗೊತ್ತಿರೋದು. ಒಟ್ಟು ಧರ್ಮಸ್ಥಳ ನಂಬ್ತೀವಿ, ಧರ್ಮ ಇದೆ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ, ಆ ಥರ ಏನಾರು ಆದರೆ ಅಂಥವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಈಗ ಏನಂತಂದರೆ, ಒಂದು ಕಡೆ ಧರ್ಮಸ್ಥಳ ಅಂದರೆ ಧರ್ಮಸ್ಥಳ ಅಂತ ನೀವೆಲ್ಲ ಹೇಳ್ತಿದ್ರಿ, ಸದ್ಯ ಬಂದ ಭಕ್ತರು ಹೇಳ್ತಿದ್ರಿ. ಸದ್ಯ ಧರ್ಮಸ್ಥಳದ ಈ ಸಮಸ್ಯೆಗಳಿಂದ ಅಥವಾ ಈ ಒಂದು ಆರೋಪಗಳಿಂದ ತಮ್ಮ ಧಾರ್ಮಿಕ ಭಾವನೆಗಳು ಯಾವ ಥರ ಧಕ್ಕೆ ಆಗಿದೆ ಅಂತ? ಖಂಡಿತ ನಮಗೇನು ಧಕ್ಕೆ ಆಗಿಲ್ಲ ಸರ್. ನಾವು ತುಂಬ ದೇವ್ರನ್ನ ನಂಬ್ತೀವಿ, ನಮ್ಮ ಧಾರ್ಮಿಕ ಭಾವನೆ ಇದೆ. ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಮ್ಗೆ ಯಾವುದೇ ಧಕ್ಕೆ ಆಗಿಲ್ಲ. ನಮಗೆ ಇದ್ರ ಬಗ್ಗೆ
ತನಿಖೆ ಆಗಲಿ, ಅದು ಅವ್ರು ತಪ್ಪಿಸ್ತತ್ರಿದ್ರೆ ಅವ್ರಿಗಾಗುತ್ತೆ. ಇದರಿಂದ ಈ ಕ್ಷೇತ್ರಕ್ಕೆ ಸ್ವಾಮಿಯವ್ರಿಗೆ ಯಾವುದೇ ಕಳಂಕ ಬರಬಾರ್ದು ಅಷ್ಟೇ. ಇದು ಇಲ್ಲಿ ಅಂದರೆ ಬೆಂಗಳೂರಿಂದ ಬಂದ ಭಕ್ತರ ಮಾತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ತನಿಖೆ ಕೂಡ ಆಗಲಿ, ನಮಗೆ ದೇವರು ಮಂಜುನಾಥ ಇದು ಧರ್ಮದ ಸ್ಥಳ ಅನ್ನೋ ಮಾತನ್ನು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳ ಕ್ಷೇತ್ರಕ್ಕೆ ಬೆಂಗಳೂರಿಂದ ಇಬ್ಬರು ದಂಪತಿ ಬಂದಿದ್ದಾರೆ. ಅವರು ಕೂಡ ಈ ಪ್ರಕರಣದ ಬಗ್ಗೆ ಒಂದಿಷ್ಟು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮೇಡಮ್. ಈಗ ಸದ್ಯಕ್ಕೆ ನಡೀತಿರೋ ಬೆಳವಣಿಗೆ ಧರ್ಮಸ್ಥಳ ತಲೆಬುಡೋದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ನಮಸ್ತೆ. ಮೊದಲಿಗೆ ನಿಮಗೆ ಧರ್ಮಸ್ಥಳ ಹೆಸರೇ ಧರ್ಮ ಜಾಗ ಇರೋಂಥ ಸ್ಥಳ. ಅದು ದೇವ್ರಿಗೆ ಬಿಟ್ಟಿದ್ದು, ಅವ್ರು ನೋಡ್ಕೊಳ್ಳಿ. ಅದರದ್ದು ಸತ್ಯಾಸತ್ಯತೆ ಏನಿದೆ ಅದು ದೇವ್ರಿಗೆ ಬಿಟ್ಟಿದ್ದು. ನಮಗೆ ಧಾರ್ಮಿಕ ಭಾವನೆ ಇದೆ, ದೇವ್ರ ಸನ್ನಿಧಿ ನಂಬ್ತೀವಿ, ಬಂದಿದ್ದೀವಿ ಸರ್. ಅದ್ರ ಬಗ್ಗೆ ತನಿಖೆ ಅದೆಲ್ಲ ಅವ್ರು ನೋಡ್ಕೋತಾರೆ, ದೇವ್ರು ನೋಡ್ಕೋತಾರೆ ಅದೆಲ್ಲ. ಒಬ್ಬ ಮುಸುಕುಧಾರಿ ವ್ಯಕ್ತಿ ಬಂದು ಈ ಥರ ನಾನು ಹೆಣ್ಣುಗಳನ್ನು ಓದ್ತಿದ್ದೀನಿ, ಅತ್ಯಾಚಾರ ಮಾಡಿಕೊಟ್ರು, ಕೊಲೆ ಮಾಡಿಕೊಟ್ರು ಅಂತ ಒಂದಿಷ್ಟು ಆರೋಪಗಳನ್ನು ಮಾಡಿ SIT ತನಿಖೆ ಮುಂದೆ ಹೋಗಿದ್ದಾರೆ. ಈಗ ತನಿಖೆ ಸತ್ಯಾಸತ್ಯತೆ ನಡೀತಾ ಇದೆ. ಒಂದಿಷ್ಟು ಜಾಗ ಗುರುತು ಮಾಡಿರಿ. ಈ ಬಗ್ಗೆ ಏನು ಹೇಳ್ತೀರಿ? ಅದೇ ಇವಾಗವರೆಗೂ ಏನು ಸಿಕ್ಕಿಲ್ಲ, ನೋಡೋಣ ಮುಂದೆ ಅವ್ರದ್ದು ಏನಿದೆ ಅಂತ ಅಂದ್ಬಿಟ್ಟು. ಎಲ್ಲ ಆ ಥರ ಏನಾದ್ರು ದೇವರೇ ನೋಡ್ಕೊಳ್ತಾರೆ. ಒಂದಿಷ್ಟು ಸಿಕ್ಕಿದೆ ಪಳವಳಿಕೆಗಳು. ಈ ಬಗ್ಗೆ ಏನು ಹೇಳ್ತೀರಿ? ನೋಡೋಣ, ಅದ್ರ ಬಗ್ಗೆ ಪೂರ್ತಿ ತನಿಖೆ ಆಗಲಿ, ಆವಾಗ ಮಾತಾಡೋಣ. ಇನ್ನು ಸ್ವಲ್ಪ ತಾನೇ ಗೊತ್ತಿರೋದು. ಒಟ್ಟು ದೇವ್ರ ಧರ್ಮಸ್ಥಳ ನಂಬ್ತೀವಿ, ಧರ್ಮ ಇದೆ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ, ಆ ಥರ ಏನಾರು ಆದರೆ ಅಂಥವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಈಗ ಏನಂತಂದರೆ ಒಂದು ಕಡೆ ಧರ್ಮಸ್ಥಳ ಅಂದರೆ ಧರ್ಮಸ್ಥಳ ಅಂತ ನೀವೆಲ್ಲ ಹೇಳ್ತಿದ್ರಿ, ಸದ್ಯ ಬಂದ ಭಕ್ತರು ಹೇಳ್ತಿದ್ರಿ. ಸದ್ಯ ಧರ್ಮಸ್ಥಳದ ಈ ಸಮಸ್ಯೆಗಳಿಂದ ಅಥವಾ ಈ ಒಂದು ಆರೋಪಗಳಿಂದ ತಮ್ಮ ಧಾರ್ಮಿಕ ಭಾವನೆಗಳು ಯಾವ ಥರ ಧಕ್ಕೆ ಆಗಿದೆ ಅಂತ? ಖಂಡಿತ ನಮಗೇನು ಧಕ್ಕೆ ಆಗಿಲ್ಲ ಸರ್. ನಾವು ತುಂಬ ದೇವ್ರನ್ನ ನಂಬ್ತೀವಿ, ನಮ್ಮ ಧಾರ್ಮಿಕ ಭಾವನೆ ಇದೆ. ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಮ್ಗೆ ಯಾವುದೇ ಧಕ್ಕೆ ಆಗಿಲ್ಲ ನಮಗೆ. ಇದ್ರ ಬಗ್ಗೆ ತನಿಖೆ ಆಗಲಿ, ಅದು ಅವ್ರು ತಪ್ಪಿಸ್ತತ್ರಿದ್ರೆ ಅವ್ರಿಗಾಗುತ್ತೆ. ಇದರಿಂದ ಈ ಕ್ಷೇತ್ರಕ್ಕೆ ಸ್ವಾಮಿಯವ್ರಿಗೆ ಯಾವುದೇ ಕಳಂಕ ಬರಬಾರ್ದು ಅಷ್ಟೇ. ಇದು ಇಲ್ಲಿ ಅಂದರೆ ಬೆಂಗಳೂರಿಂದ ಬಂದ ಭಕ್ತರ ಮಾತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ತನಿಖೆ ಕೂಡ ಆಗಲಿ, ನಮಗೆ ದೇವರು ಮಂಜುನಾಥ ಇದು ಧರ್ಮದ ಸ್ಥಳ ಅನ್ನೋ ಮಾತನ್ನು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳ ಕ್ಷೇತ್ರಕ್ಕೆ ಬೆಂಗಳೂರಿಂದ ಇಬ್ಬರು ದಂಪತಿ ಬಂದಿದ್ದಾರೆ. ಅವರು ಕೂಡ ಈ ಪ್ರಕರಣದ ಬಗ್ಗೆ ಒಂದಿಷ್ಟು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮೇಡಮ್. ಈಗ ಸದ್ಯಕ್ಕೆ ನಡೀತಿರೋ ಬೆಳವಣಿಗೆ ಧರ್ಮಸ್ಥಳ ತಲೆಬುಡೋದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ನಮಸ್ತೆ. ಮೊದಲಿಗೆ ನಿಮಗೆ ಧರ್ಮಸ್ಥಳ ಹೆಸರೇ ಧರ್ಮ ಜಾಗ ಇರೋಂಥ ಸ್ಥಳ. ಅದು ದೇವ್ರಿಗೆ ಬಿಟ್ಟಿದ್ದು, ಅವ್ರು ನೋಡ್ಕೊಳ್ಳಿ. ಅದರದ್ದು ಸತ್ಯಾಸತ್ಯತೆ ಏನಿದೆ ಅದು ದೇವ್ರಿಗೆ ಬಿಟ್ಟಿದ್ದು. ನಮಗೆ ಧಾರ್ಮಿಕ ಭಾವನೆ ಇದೆ, ದೇವ್ರ ಸನ್ನಿಧಿ ನಂಬ್ತೀವಿ, ಬಂದಿದ್ದೀವಿ ಸರ್. ಅದ್ರ ಬಗ್ಗೆ ತನಿಖೆ ಅದೆಲ್ಲ ಅವ್ರು ನೋಡ್ಕೋತಾರೆ, ದೇವ್ರು ನೋಡ್ಕೋತಾರೆ ಅದೆಲ್ಲ. ಒಬ್ಬ ಮುಸುಕುಧಾರಿ ವ್ಯಕ್ತಿ ಬಂದು ಈ ಥರ ನಾನು ಹೆಣ್ಣುಗಳನ್ನು ಓದ್ತಿದ್ದೀನಿ, ಅತ್ಯಾಚಾರ ಮಾಡಿಕೊಟ್ರು, ಕೊಲೆ ಮಾಡಿಕೊಟ್ರು ಅಂತ ಒಂದಿಷ್ಟು ಆರೋಪಗಳನ್ನು ಮಾಡಿ SIT ತನಿಖೆ ಮುಂದೆ ಹೋಗಿದ್ದಾರೆ. ಈಗ ತನಿಖೆ ಸತ್ಯಾಸತ್ಯತೆ ನಡೀತಾ ಇದೆ. ಒಂದಿಷ್ಟು ಜಾಗ ಗುರುತು ಮಾಡಿರಿ. ಈ ಬಗ್ಗೆ ಏನು ಹೇಳ್ತೀರಿ? ಅದೇ ಇವಾಗವರೆಗೂ ಏನು ಸಿಕ್ಕಿಲ್ಲ, ನೋಡೋಣ ಮುಂದೆ ಅವ್ರದ್ದು ಏನಿದೆ ಅಂತ ಅಂದ್ಬಿಟ್ಟು. ಎಲ್ಲ ಆ ಥರ ಏನಾದ್ರು ದೇವರೇ ನೋಡ್ಕೊಳ್ತಾರೆ. ಒಂದಿಷ್ಟು ಸಿಕ್ಕಿದೆ ಪಳವಳಿಕೆಗಳು. ಈ ಬಗ್ಗೆ ಏನು ಹೇಳ್ತೀರಿ? ನೋಡೋಣ, ಅದ್ರ ಬಗ್ಗೆ ಪೂರ್ತಿ ತನಿಖೆ ಆಗಲಿ, ಆವಾಗ ಮಾತಾಡೋಣ. ಇನ್ನು ಸ್ವಲ್ಪ ತಾನೇ ಗೊತ್ತಿರೋದು. ಒಟ್ಟು ದೇವ್ರ ಧರ್ಮಸ್ಥಳ ನಂಬ್ತೀವಿ, ಧರ್ಮ ಇದೆ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ, ಆ ಥರ ಏನಾರು ಆದರೆ ಅಂಥವ್ರಿಗೆ ಶಿಕ್ಷೆ ಆಗಲಿ ಅಷ್ಟೇ. ಈಗ ಏನಂತಂದರೆ ಒಂದು ಕಡೆ ಧರ್ಮಸ್ಥಳ ಅಂದರೆ ಧರ್ಮಸ್ಥಳ ಅಂತ ನೀವೆಲ್ಲ ಹೇಳ್ತಿದ್ರಿ, ಸದ್ಯ ಬಂದ ಭಕ್ತರು ಹೇಳ್ತಿದ್ರಿ. ಸದ್ಯ ಧರ್ಮಸ್ಥಳದ ಈ ಸಮಸ್ಯೆಗಳಿಂದ ಅಥವಾ ಈ ಒಂದು ಆರೋಪಗಳಿಂದ ತಮ್ಮ ಧಾರ್ಮಿಕ ಭಾವನೆಗಳು ಯಾವ ಥರ ಧಕ್ಕೆ ಆಗಿದೆ ಅಂತ? ಖಂಡಿತ ನಮಗೇನು ಧಕ್ಕೆ ಆಗಿಲ್ಲ ಸರ್. ನಾವು ತುಂಬ ದೇವ್ರನ್ನ ನಂಬ್ತೀವಿ, ನಮ್ಮ ಧಾರ್ಮಿಕ ಭಾವನೆ ಇದೆ. ಅದ್ರ ಬಗ್ಗೆ ನಾನೇನು ಮಾತಾಡಲ್ಲ. ನಮ್ಗೆ ಯಾವುದೇ ಧಕ್ಕೆ ಆಗಿಲ್ಲ ನಮಗೆ. ಇದ್ರ ಬಗ್ಗೆ ತನಿಖೆ ಆಗಲಿ, ಅದು ಅವ್ರು ತಪ್ಪಿಸ್ತತ್ರಿದ್ರೆ ಅವ್ರಿಗಾಗುತ್ತೆ. ಇದರಿಂದ ಈ ಕ್ಷೇತ್ರಕ್ಕೆ ಸ್ವಾಮಿಯವ್ರಿಗೆ ಯಾವುದೇ ಕಳಂಕ ಬರಬಾರ್ದು ಅಷ್ಟೇ. ಇದು ಇಲ್ಲಿ ಅಂದರೆ ಬೆಂಗಳೂರಿಂದ ಬಂದ ಭಕ್ತರ ಮಾತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ತನಿಖೆ ಕೂಡ ಆಗಲಿ, ನಮಗೆ ದೇವರು ಮಂಜುನಾಥ ಇದು ಧರ್ಮದ ಸ್ಥಳ ಅನ್ನೋ ಮಾತನ್ನು ಹೇಳ್ತಿರೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಮಂಗಳೂರು.